ಹಲೋ ಎಲ್ರಿಗೂ ನಮಸ್ಕಾರ. ಉಮೇಶ್ ರೇಷು ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ಸೌತೆಕಾಯಿ ಸಾಂಬಾರು ಮಾಡೋಕ್ಕೆ ಹೊರಟಿದ್ದೀವಿ. ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಸೌತೆಕಾಯಿ ಎಳ್ಸೋಗಿರೋದೇ ತಗೊಳ್ಳಿ, 1 ಕಪ್ ಮೊಸರು, ಹಸಿಮೆಣಸಿನ್ಕಾಯಿ 1-2, ಹಿಂಗು, ಕಾಯಿ, ಸಾಸಿವೆ ಕಾಳು, ನೀರಲ್ಲಿ ನೆನೆ ಹಾಕ್ಕೊಂಡಿರೋ ಕಡಲೆಬೇಳೆ 2 ಸ್ಪೂನ್, ಕೊತ್ತಂಬರಿ ಸ್ವಲ್ಪ, ಜೀರಿಗೆ, ಕರಿಬೇವು, ಚಿಟಿಕೆ ಅರಿಶಿಣ. ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಅರಿಶಿಣ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಿಗೆ ರುಬ್ಕೊಬೇಕು. ಇವಾಗ ರುಬ್ಬಿಟ್ಕೊಂಡಿದ್ದೀವಿ. ಒಂದು ಪಾತ್ರೆಗೆ 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೌತೆಕಾಯಿನ ಹಾಕಬೇಕು. ಅದು ಹಾಕಿ ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸು ಸ್ವಲ್ಪ ಬೇಯುತ್ತೆ, ತುಂಬ ಅಲ್ಲ ಸ್ವಲ್ಪ. ಅದಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಕಾಳು ಮತ್ತು ಹಿಂಗು ಎಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಿಡಬೇಕು. ಹಾಗೆ ಒಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಬಿಡುತ್ತೆ ಅಡಿಯಲ್ಲಿ. ಅದಾದಮೇಲೆ ಸ್ವಲ್ಪ ಫ್ರೈ ಆಗಲಿ ಇರಿ. ಆಮೇಲೆ ನಾವು ಅದನ್ನು ಕಟ್ ಮಾಡಿ ಇಟ್ಕೊಂಡು ಸೌತೆಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಾದಮೇಲೆ ನಮಗೆ ನೀರು ಎಷ್ಟು ಬೇಕು ಅದನ್ನು ನೋಡಿಬಿಟ್ಟು ಕ್ವಾಂಟಿಟಿಗೆ ತಕ್ಕಂಗೆ ಸೌತೆಕಾಯಿ ಹಾಕಬೇಕು. ನೀರನ್ನು ಅಲ್ಲೇ ಬೇಯಿಸ್ಕೊಂಡಿರುತ್ತಲ್ಲ ಆ ನೀರು ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ. ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಅದು ಸ್ವಲ್ಪ ಸಾಂಬಾರೆಲ್ಲ ಹಸಿ ವಾಸನೆ ಹೋಗಾದಮೇಲೆ ನಾವು ಒಂದು 5 ಮಿನಿಟ್ಸ್ ಗ್ಯಾಸಿಂದ ತೆಗಿಬೇಕು ಪಾತ್ರೆನ ಅನ್ಬೇಕಿದ್ರೆ ನಾವು ಮೊಸರು ಹಾಕಬೇಕು. ಆವಾಗ ಹಾಕಿ ಸ್ವಲ್ಪ 5 ನಿಮಿಷ ಕುದಿಸ್ಕೊಬೇಕು. ಹಂಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ರೆಡಿಯಾಗಿದೆ ನೋಡಿ ಸಾಂಬಾರು, ಸೌತೆಕಾಯಿ ಸಾಂಬಾರು. ಇದಕ್ಕೆ ಬಿಸಿ ಅನ್ನ ಹಾಕೊಂಡು ತಿಂತಾಯಿದ್ರೆ